ಬಗ್ಗೆ ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರದ ಬಗ್ಗೆ ಅಂತ ಜನರಿಗೆ ಎಲ್ಲ ನೋಡುತ್ತ ವಿಶ್ವಾಸ ಇದೆ. ಇವತ್ತು ಜನ ನಮ್ಮ ಪರವಾಗಿದ್ದಾರೆ. ಮನ್ಸೂರ್ ಅವ್ರನ್ನ ಗೆಲ್ಲಿಸುವಂತ ಕೆಲಸ ಮಾಡೋಣ, ಒಂದು ಬದಲಾವಣೆ ತರೋಣ ಅಂತ ಹೇಳಿ ಇವತ್ತು ತಾವೆಲ್ಲರೂ ಮನ್ಸೂರ್ ಅವರಿಗೆ ಆಯ್ಕೆ ಮಾಡಬೇಕು. ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸ ಯಾವ ತರ ರೆಸ್ಪಾನ್ಸ್ ಸಿಗ್ತಾ ಇದೆ ಜನರಿಗೆ? ಇವತ್ತು ಕಾಂಗ್ರೆಸ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ. ಜನರಿಗೆ ಕಾಂಗ್ರೆಸ್ ಅನ್ನ ನೋಡಿದರೆ ಕಾಂಗ್ರೆಸ್ ಭರವಸೆಗಳ ಬಗ್ಗೆ ಅವ್ರಿಗೆ ವಿಶ್ವಾಸ ಇದೆ. ಕಾಂಗ್ರೆಸ್ ಏನ್ ಹೇಳ್ತದೆ ಮಾಡುತ್ತೆ ಅಂತ ನಂಬಿಕೆ ಇದೆ. ಯಾಕಂದ್ರೆ ನಮ್ಮ ಗ್ಯಾರಂಟಿ ಸ್ಕೀಮ್ಗಳು ಇವತ್ತು ಕೇವಲ 8 ತಿಂಗಳಲ್ಲಿ ನಾವು ಅನುಷ್ಠಾನ ಮಾಡಿದ್ದೀವಿ. ಮಹಿಳೆಯರಿಗೆ ಹೆಚ್ಚಿನ ಶಕ್ತಿಯನ್ನು ಕೊಡುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ಮತ್ತು ಈಗಾಗಲೇ ಉಚಿತ ಬಸ್ ಇರ್ಬೋದು, ಮಹಿಳೆಯರಿಗೆ ಗೃಹಲಕ್ಷ್ಮಿಯಲ್ಲಿ 2,000 ತಿಂಗಳು ಕೊಡುವಂಥದ್ದು ಇರ್ಬೋದು, ಅನ್ನಭಾಗ್ಯದಲ್ಲಿ ಅವರಿಗೆ ನಾವು ಏನು ಪ್ರತಿ ತಿಂಗಳು ಹಣವನ್ನು ಸಂದಾಯ ಮಾಡ್ತಾ ಇದ್ದೀವಿ, ಹಾಗೂ ವಿದ್ಯುತ್ ಶಕ್ತಿ ಫ್ರೀ ಮಾಡಿರುವಂಥದ್ದು, ಮತ್ತು ಈ ರೀತಿ ಹಲವಾರು ಯೋಜನೆಗಳು. ಮತ್ತೆ ಮುಂದೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ರೆ ನಾವು ಎಲ್ಲಾ ಮಹಿಳೆಯರಿಗೆ ಉದ್ಯೋಗದಲ್ಲಿ 50% ಮೀಸಲಾತಿ ಕೊಡ್ತೀವಿ ಅಂತ ಹೇಳಿದ್ದೀವಿ. ಆಮೇಲೆ ಬಡ ಕುಟುಂಬಗಳ ಮಹಿಳೆಯರಿಗೆ ನಾವು ತಿಂಗಳಿಗೆ 8,000, ವರ್ಷಕ್ಕೆ 1,00,000 ಕೊಡ್ತೀವಿ ಅಂತ ಹೇಳಿದ್ದೀವಿ. ಯುವಕರಿಗೆ ಅವರಿಗೆ ಟ್ರೈನಿಂಗ್ ಅನ್ನು ಕೊಟ್ಟು ಸ್ಟೈಪೆಂಡ್ ಅನ್ನ ವರ್ಷಕ್ಕೆ 1,00,000 ಕೊಟ್ಟು ಅವರಿಗೆ ಕಂಪನಿಗಳಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡುವಂತ, ಫ್ಯಾಕ್ಟರಿಗಳಲ್ಲಿ ಅಪ್ರೆಂಟಿಸ್ಶಿಪ್ನ ಪ್ರೋಗ್ರಾಮ್ ಅವರಿಗೆ ಟ್ರೈನಿಂಗ್ ಅನ್ನು ಕೊಡುವಂತ ಕಾರ್ಯಕ್ರಮ ಮಾಡಿಸ್ತಾ ಇದ್ದೀವಿ. ಅಂದ್ರೆ ಜನರಿಗೆ ಕಾಂಗ್ರೆಸ್ ಇಂದ ಗ್ಯಾರಂಟಿ, ಸಾಮಾನ್ಯ ಜನರಿಗೆ ಬದುಕಿನಲ್ಲಿ ಬದಲಾವಣೆ ತರುವಂತ ಗ್ಯಾರಂಟಿ. ಬಿಜೆಪಿ ಅವ್ರದ್ದು ಏನೂ ಇಲ್ಲ, ಬರೀ ಭಾಷಣ ಹೊಡ್ಕೊಂಡು ಬೇರೆ ಬೇರೆ ಅನಾವಶ್ಯಕ ವಿಚಾರಗಳು ಮಾತಾಡ್ಕೊಂಡು ಜನರಿಗೆ ದಾರಿ ತಪ್ಪಿಸ್ತಾ ಇದ್ದಾರೆ. ಅದಕ್ಕೆ ಜನರಿಗೆ ಬಿಜೆಪಿ ಮೇಲೆ ವಿಶ್ವಾಸ ಕಳ್ಕೊಂಡಿದ್ದಾರೆ, ಕಾಂಗ್ರೆಸ್ ಮೇಲೆ ವಿಶ್ವಾಸ ಬಂದಿದೆ. ಅದೇ ತರ ಬೆಂಗಳೂರು ಸೆಂಟ್ರಲ್ ಅಲ್ಲೂ ಕೂಡ ಕಾಂಗ್ರೆಸ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ. ಮತ್ತು ನಮ್ಮ ಅಭ್ಯರ್ಥಿ ಮನ್ಸೂರ್ ಅವರಿಗೆ ಅವಕಾಶ ಕೊಡಬೇಕು. ಒಬ್ಬ ವಿದ್ಯಾವಂತ, ಒಬ್ಬ ಯುವಕ, ಮತ್ತು ಒಂದು ವಿದ್ಯಾ ಸಂಸ್ಥೆಗಳು ಕಟ್ಟಿದ್ದಾರೆ, ಸ್ಕೂಲ್ಗಳೆಲ್ಲ ಕಟ್ಟಿದ್ದಾರೆ, ಮತ್ತು ಪಕ್ಷದ ಒಳ್ಳೆ ಹೆಸರಿದೆ. ಅವ್ರಿಗೆ ಒಂದು ಅವಕಾಶ ಕೊಡೋಣ ಅಂತ ಕೂಡ ಒಂದು ಭಾವನೆ ಬಂದಿದೆ. ಅವೆಲ್ಲ ನೋಡಿ, ಇದೆಲ್ಲ ಈಗಾಗಲೇ ಎಲ್ಲ ಹಲವಾರು ಬಾರಿ ಹೇಳಿದೀವಿ. ಈ ತರ ಹೇಳಿಕೆಗಳು ಕೊಡ್ತಾ ಇರೋದ್ರಿಂದ ಅದು ಅವ್ರಿಗೆ ತಿರುಗು ಬಾಣ ಆಗ್ತದೆ. ಇವತ್ತು ಗ್ಯಾರಂಟಿಗಳಿಂದ ಖಂಡಿತವಾಗಿ ಜನರಿಗೆ ಅನುಕೂಲ ಆಗಿದೆ. ಮಹಿಳೆಯರ ದಾರಿ ಹೆಂಗ್ ತಪ್ತಾರೆ, ಅದ್ರ ಆ ಮಾತನ್ನ ಆಡಿರ್ತಕ್ಕಂಥದ್ದು ಬಹಳ ಕೆಟ್ಟ ಅಭಿಪ್ರಾಯದಲ್ಲಿ ಕುಮಾರಸ್ವಾಮಿ ಹೇಳಿದ್ದಾರೆ. ಅದನ್ನು ಖಂಡಿಸ್ತೀನಿ. ಈ ತರ ಹೇಳಿಕೆಗಳು ಕೊಡಬಾರ್ದು. ಮಹಿಳೆಯರಿಗೆ ಹೆಚ್ಚು ಶಕ್ತಿಯನ್ನು ತುಂಬಿದಷ್ಟು ಮಹಿಳೆಯರನ್ನ ಸಬಲೀಕರಣ ಮತ್ತು ಅವರು ಮುಂದೆ ಬಂದು ಇನ್ನು ಹೆಚ್ಚು ಕೆಲಸ ಮಾಡ್ತಕ್ಕಂಥ ಸಾಮರ್ಥ್ಯ ಪಡ್ಕೊಳ್ತಾರೆ. ಅವರನ್ನ ದಾರಿ ತಪ್ಪಿಸುವಂತ ಕೆಲಸ ಯಾರು ಮಾಡಕ್ ಹೋಗೋದಿಲ್ಲ. ಇದು ಖಂಡಿಸ್ತೀನಿ ನಾನು. ಇವತ್ತು ಬೆಳಗಿಂದ ರೋಡ್ ಶೋ ಮಾಡ್ತಾ ಇದ್ರಿ. ಗಾಂಧಿನಗರ ಕ್ಷೇತ್ರದಲ್ಲಿ ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಗಿದೆ. ದಿನೇಶ್ ಗುಂಡೂರಾವ್ ಸಾಹೇಬ್ರು ಲೀಡರ್ಶಿಪ್ ನಲ್ಲಿ ಇಲ್ಲಿ ಬೆಳಗಿಂದ ನಾವು ಕ್ಯಾಂಪೇನ್ ಮಾಡ್ತಾ ಇದ್ದೀವಿ. ನಮ್ಗೆ ಸ್ಪಾಂಟೇನಿಯಸ್ ಜನ ಆಚೆ ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಇಲ್ಲಿ. ಸೊ ನನಗೆ ನಂಬಿಕೆ ಇದೆ. ನೋಡಿದ್ರೆ ಎಲ್ಲಾ ಕ್ಷೇತ್ರಕ್ಕೆ ಹೋಗ್ತಾರೆ. ಇವಾಗ ಗಾಂಧಿನಗರ ನೀವು ನೋಡಿದ್ದೀರಾ ಎಷ್ಟು ಜನ ಬಂದಿದ್ರು ಕ್ಯಾಂಪೇನ್ ರ್ಯಾಲಿಗೆ. ಸೊ ನನಗೆ ಖಂಡಿತ ವಿಶ್ವಾಸ ಇದೆ, ನಾವು ಒಳ್ಳೆ ರಿಸಲ್ಟ್ ಬರುತ್ತೆ ಇಲ್ಲಿ. ಅದೇ ನಾನು ಹೇಳಿದ್ನಲ್ಲ, ಒಳ್ಳೆ ವಿಶ್ವಾಸ ಇದೆ ಇಲ್ಲಿ. ಒಳ್ಳೆ ರಿಸಲ್ಟ್ ಬರುತ್ತೆ ಗಾಂಧಿನಗರದಿಂದ. ಪ್ರಯಾಣ ಮಾಡೋ ಅವಕಾಶ ಮಾಡಿಕೊಡ್ತೀವಿ. ಅನ್ನಭಾಗ್ಯದಲ್ಲಿ 10 kg ಅಕ್ಕಿಯನ್ನು ಕೊಡ್ತೀವಿ. ಪ್ರತಿಯೊಂದು ಮಹಿಳೆಯ ಯಾರು BPL, ಯಾರು ರೇಷನ್ ಕಾರ್ಡ್ ಇರ್ತಕ್ಕಂಥ ಪ್ರತಿಯೊಂದು ಕುಟುಂಬಕ್ಕೆ ಆ ಮಹಿಳೆಯರಿಗೆ ನಾವು 2,000 ರೂಪಾಯಿ ಕೊಡ್ತೀವಿ. ಹಾಗೇನೆ ಯುವಕರಿಗೆ ಯಾರು ಡಿಗ್ರಿ ಮಾಡಿರ್ತಾರೆ ಅವರಿಗೆ ಕೆಲಸ ಸಿಗುವವರೆಗೂ 2 ವರ್ಷ ಕಾಲ 3,000 ರೂಪಾಯಿ, ಡಿಪ್ಲೊಮಾ ಮಾಡಿರೋರಿಗೆ 2 ವರ್ಷವರೆಗೂ ಕೆಲಸ ಸಿಗುವವರೆಗೂ 1,500 ಅಂತ ಹೇಳಿದ್ದು. ಕೇವಲ 8 ತಿಂಗಳಲ್ಲಿ ನಮ್ಮ ಸರ್ಕಾರ ಯಾವ ಮಾತನ್ನ ನಾವು ಜನರಿಗೆ ಕೊಟ್ಟಿದ್ದೋ ಅದನ್ನ ಮಾಡಿದ್ದೇವೆ, ಜನರಿಗೆ ಮುಟ್ಟಿಸಿದ್ದೇವೆ. ಇದು ಬಹಳ ಹೆಮ್ಮೆಯ ವಿಚಾರ. ಅದಕ್ಕೇನೆ ಜನರಿಗೆ ನಮ್ಮ ಪಕ್ಷದ ಬಗ್ಗೆ ವಿಶ್ವಾಸ ಇದೆ. ಬಿಜೆಪಿ ಅವ್ರ ತರ ಸುಳ್ಳು ಹೇಳ್ತಕ್ಕಂಥವ್ರಲ್ಲ ನಾವು. ಬಿಜೆಪಿಯವರಿಗೆ ನಾವು ಬಿಜೆಪಿಯವ್ರ ತರ ಜನರಿಗೆ ಯಾಮಾರಿಸುವಂತ ಕೆಲಸ ನಾವು ಮಾಡಲ್ಲ. ಆದ್ರಿಂದ ಇವತ್ತು ಇಲ್ಲಿಂದನೇ ಬಿಜೆಪಿಯವರು 3 ಬಾರಿ ಇಲ್ಲಿಂದ PC ಮೋಹನ್ MP ಆಗಿ ಹೋಗಿದ್ದಾರೆ. ನಾನು ಕೇಳುವಂಥದ್ದು ಬಿಜೆಪಿ ಅವರಿಗೆ, PC ಮೋಹನ್ ಅವರಿಗೆ, ನಿಮ್ಮ ಕೊಡುಗೆ ಏನು ಸ್ವಾಮಿ? 15 ವರ್ಷದಲ್ಲಿ ಏನ್ ಕೆಲಸ ಮಾಡಿದ್ರಿ ನೀವು? ಇಲ್ಲಿ ಏನನ್ನು ಕೂಡ ಮಾಡಿಲ್ಲ. ತಾವು ವಿಶ್ವಾಸವನ್ನು ಕಳ್ಕೊಂಡಿದ್ದೀರಾ. ನಿಮ್ಮ ಸರ್ಕಾರ ಕೂಡ ಇವತ್ತು ಕೇಂದ್ರದಲ್ಲಿ 10 ವರ್ಷ ಇತ್ತು. ಮೋದಿ ಅವರು ಏನ್ ಮಾಡಿದ್ದಾರೆ ಸಾಮಾನ್ಯ ಜನರಿಗೆ? ಸಾಮಾನ್ಯ ಜನರ ಬದುಕಿನಲ್ಲಿ ಏನ್ ಬದಲಾವಣೆ ತಂದ್ರು? ಏನೂ ಇಲ್ಲ. ಎಲ್ಲ ಟ್ಯಾಕ್ಸ್ ಅನ್ನು ಹೆಚ್ಚು ಮಾಡಿದ್ರು, ಪೆಟ್ರೋಲ್ ಡೀಸೆಲ್ ಹೆಚ್ಚು ಮಾಡಿದ್ರು, ಗ್ಯಾಸ್ ಹೆಚ್ಚು ಮಾಡಿದ್ರು, ಬೆಲೆ ಏರಿಕೆ ಹೆಚ್ಚಾಯ್ತು, ಅನ್ಎಂಪ್ಲಾಯ್ಮೆಂಟ್ ಹೆಚ್ಚಾಯ್ತು. ಆದ್ರಿಂದ ಇವತ್ತು ಬಿಜೆಪಿಗೆ ವಿಶ್ವಾಸ ಕಳ್ಕೊಂಡಿದ್ದಾರೆ. ಕಾಂಗ್ರೆಸ್ ಬಗ್ಗೆ, ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರದ ಬಗ್ಗೆ ಅಂತ ಜನರಿಗೆ ಎಲ್ಲ ನೋಡುತ್ತ ವಿಶ್ವಾಸ ಇದೆ. ಇವತ್ತು ಜನ ನಮ್ಮ ಪರವಾಗಿದ್ದಾರೆ. ಮನ್ಸೂರ್ ಅವ್ರನ್ನ ಗೆಲ್ಲಿಸುವಂತ ಕೆಲಸ ಮಾಡೋಣ, ಒಂದು ಬದಲಾವಣೆ ತರೋಣ ಅಂತ ಹೇಳಿ ಇವತ್ತು ತಾವೆಲ್ಲರೂ ಮನ್ಸೂರ್ ಅವರಿಗೆ ಆಯ್ಕೆ ಮಾಡಬೇಕು.
ಕಾಂಗ್ರೆಸ್ ಪಕ್ಷನ ಗೆಲ್ಲಿಸಬೇಕು ಅಂತ ಹೇಳ್ತಾರೆ. ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.